ರಾಜಭವನಕ್ಕೆ ಮುಡಾದಲ್ಲಿ 387 ಕೋಟಿಗಳ ಸ್ಕ್ಯಾಮ್ ಆಗಿದೆ. ಈ ಹಣವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಮುಖ್ಯಮಂತ್ರಿಗಳ ಮೌಖಿಕ ಆದೇಶದ ಮೇರೆಗೆ ಅಂತ ಹೇಳಿ ದೂರು ಕೊಟ್ಟಿರ್ತಕ್ಕಂಥ PS ನಟರಾಜ್ ಅವರು ಮುಡಾದ ನಿವೃತ್ತ ನೌಕರರು ನಮ್ಮೊಂದಿಗೆ ನೇರ ಸಂಪರ್ಕದಿಂದ ಅವ್ರನ್ನೇ ಮಾತನಾಡಿಸ್ತಾ ಇದ್ದೀನಿ ನಾನು. ನಟರಾಜ್ ಸರ್, ಈಗ ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಅಧಿಕಾರಿಗಳ ಪ್ರಾಬ್ಲಮ್ಗಳಿಗೋ ಅಧಿಕಾರಿಗಳ ದುರ್ಬಳಕೆ ವಿಚಾರಕ್ಕೋ ಈ ಒಂದು ಪ್ರಕರಣದಲ್ಲಿ CM ಅನ್ನು ಎಳೆದು ತರಲಾಗ್ತಾ ಇದೆಯಾ, ಅಥವಾ CM ಅವರೇ ನಮ್ಮ ಕ್ಷೇತ್ರ ವರುಣ ಇದನ್ನು ಅಭಿವೃದ್ಧಿ ಮಾಡಿ ಶ್ರೀರಂಗಪಟ್ಟಣ ಅಭಿವೃದ್ಧಿ ಆಗಬೇಕು, ಈ ದುಡ್ಡು ತಗೊಂಡೋಗಲ್ಲಿ ಹಾಕಿ ಅಂತ ಹೇಳಿದ್ರೆ ನನ್ನ ಇಂಪಾರ್ಟೆಂಟ್ ಪ್ರಶ್ನೆ ಏನು, ಆಯ್ತಪ್ಪ ಮುಡಾದಲ್ಲಿ 387 ಕೋಟಿನೋ 400 ಕೋಟಿನೋ 1000 ಕೋಟಿನೋ ಹಣ ಇತ್ತು, ಏನೋ ಸುಮ್ಮನೆ ಹಂಗೆ ಹಣ ಎತ್ಕೊಂಡು ಹೋಗ್ಬಿಟ್ಟು ಶ್ರೀರಂಗಪಟ್ಟಣಕ್ಕೆ ವರುಣಾಗೆ ಹಾಕ್ಬಿಡೋಕ್ಕಾಗತ್ತಾ? ಪ್ರೊಸೀಜರ್ ಇರುತ್ತಲ್ವ ಅದಕ್ಕೊಂದು. ಒಂದು ಹಣ ತೊಗೊಂಡು ಪ್ರೊಸೀಜರ್ ನಾಳೆ ತನಿಖೆಗೆ ಬಂದರೂ ಕೇಳ್ತಾರೆ, ಅದನ್ನು ಯಾರಪ್ಪ ದುಡ್ಡು ತೆಗೆದವರು ಅಂತ ಕೇಳ್ತಾರೆ. ಅದಕ್ಕೇನು ಲೆಕ್ಕ ಬುಕ್ ಏನು, ಇದಕ್ಕೆ ಲೆಕ್ಕ ಇಲ್ಲ ಬುಕ್ ಇಲ್ವಾ ಇದಕ್ಕೆ? ಹೌದು 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 ಸರ್, ಈಗ ಇದು 2016ರಿಂದ ಈ ಪ್ರತೀತಿ ಶುರುವಾಗ್ಬಿಟ್ಟಿದೆ. ಈ ಒಂದು ಇದ್ದಾಗ ನಾನು ಸೇವೆನಲ್ಲೇ ಇದ್ದೆ, ಸಂಸ್ಥೆನಲ್ಲಿ ಸೇವೆಯಲ್ಲೇ ಇದ್ದೆ. ಅದನ್ನು ಕಂಡು ನಾನು ಎಲ್ಲರಿಗೂ ಪ್ರತಿಭಟನೆ ಮಾಡ್ತಾ ಇದ್ದೆ, ಇದು ತಪ್ಪು ಅಂತ. ಮೇಲಾಗಿ ನಾನು ಆ ಒಂದು ಏನು ನೌಕರರ ಸಂಘಟನೆ ಇದೆ ಆ ಸಂಘಟನೆಗೆ ಅಧ್ಯಕ್ಷ ಸಹ ಆಗಿದ್ದೆ. ಹಾಗಾಗಿ ನನಗೆ ಒಂದು ಅಧಿಕಾರ ಇತ್ತು. ಹೇಗೆ ಖರ್ಚು ಮಾಡ್ತೀರಿ ಅಂತ ನಾನು ಒತ್ತಾಯ ಮಾಡ್ತಿದ್ದೆ, ಅದನ್ನು ನಿಯಂತ್ರಣಕ್ಕೆ ತಂದಿದ್ದೆ. ಈಗ 1,000 ಕೋಟಿಗಿಂತಲೂ ಹೆಚ್ಚು ಈ ಥರ ಹಣ ಅಪವ್ಯಯ ಆಗಿಬಿಟ್ಟಿದೆ ಸರ್ ಇಂದಿನ ವರ್ಷಗಳಲ್ಲಿ. ಅದು ಸಾಲದು ಅಂತ ಒಂದು ಸಲ ಮಾಡಿಬಿಟ್ಟು ಎಲ್ಲನೂ ಕೊಟ್ಟುಬಿಡ್ತೀವಿ ಅಂತ ಹೇಳ್ಬಿಟ್ಟು 377 ಕೋಟಿ ಕಾಮಗಾರಿನ ಸರ್ಕಾರದಿಂದ ಹಾಕ್ತಾರೆ. ಸರ್, ಎಷ್ಟು ಅಲ್ಲಿ ಅನಾಹುತ ಆಗ್ತಾ ಇದೆ ಅಂತ ಒಂದು ಉದಾಹರಣೆ ತಮಗೆ ನಾನು ವಿವರಣೆ ನೀಡ್ಬೋದಾ? ಹೇಳಿ ಹೇಳಿ ಹೇಳಿ. ಸರ್, ಈಗ ಹಳ್ಳಿ ವ್ಯವಸ್ಥೆನಲ್ಲಿ ಈಗ ಮೈಸೂರು ನಗರಗಳಲ್ಲಿ ನಮಗೆ UGD ವ್ಯವಸ್ಥೆ ಇರುತ್ತೆ. ಆಗ ಅದನ್ನು ನಿರ್ವಹಣೆ ಮಾಡಲಿಕ್ಕೆ ಸ್ಥಳೀಯ ಸಂಸ್ಥೆ ನಗರ ಪಾಲಿಕೆ ಇರುತ್ತೆ, ಅಥವಾ ಪುರಸಭೆ ಇರುತ್ತೆ, ಅಥವಾ ನಗರ ಪಾಲಿಕೆ ಇರುತ್ತೆ. ಅದು ಈಗೇನಾದ್ರು ಅದು ಪ್ರಾಬ್ಲಮ್ ಆದರೆ ಇಮ್ಮಿಡಿಯೇಟ್ ತಗೊಳ್ತದೆ. ಈಗ UGDನ ಯಾರೂ ಹಿಂದಿನ ಥರ ಬೊಂಬುಗಳ ಹಾಕಿ ಅದನ್ನು ಕ್ಲೀನ್ ಮಾಡೋ ಅವಕಾಶ ಇಲ್ಲ, ಕಾನೂನಿದೆ. ಈಗ ಒಂದು ನಗರ ಪಂಚಾಯಿತಿ ಮಟ್ಟದಲ್ಲಿ ತುಂಬ ಅಲ್ಪ ಆದಾಯದ ಒಂದು ವ್ಯವಸ್ಥೆ, ಅದು ನಿರ್ವಹಣಾ ವ್ಯವಸ್ಥೆ ಪಂಚಾಯಿತಿ. ಆ ಪಂಚಾಯಿತಿಲಿ ಹೇಗೋ ಇದುವರೆಗೂ ಶತಮಾನಗಳಿಂದ ಈ ಶೌಚಾಲಯ ವ್ಯವಸ್ಥೆ ಏನೋ ಅವ್ರಿಗೆ ಬೇರೆ ಬೇರೆ ರೀತಿಯಲ್ಲಿ ಗುಂಡಿ ತಗೊಂಡು ಅಥವಾ ಬಯಲು ಕಡೆ ಹೋಗೋ ಅವರು ಅಭ್ಯಾಸ, ಅದು ಪ್ರತೀತಿ ಆಗಿತ್ತು. ಹಳ್ಳಿಯವ್ರಿಗೆಲ್ಲ ಅದು ಅಭ್ಯಾಸ ಆಗಿತ್ತು. ಈಗೇನಾಗಿದೆ, UGD ಮಾಡಿ ಕೊಟ್ಟುಬಿಟ್ಟಿದ್ದಾರೆ ಅವರು. ಅದಕ್ಕೆ ಸೆಪ್ಟಿಕ್ ಟ್ಯಾಂಕ್ಸ್ ಆಗಲಿ ಅಥವಾ ಅದನ್ನು ಶುದ್ಧೀಕರಣ ಘಟಕ ಆಗಲಿ ಮಾಡಿಲ್ಲ. ಈಗ ಪಂಚಾಯಿತಿಯವರಿಗೆ ಅವ್ರಿಗೆ ಅಟೆಂಡ್ರೇ ಇರೋದು ಕಷ್ಟ. ಇನ್ನು ಅಲ್ಲಿ ರಸ್ತೆ ಮಧ್ಯ ಗುಂಡಿನಲ್ಲಿ ಅಂದರೆ ಈಗ ಅವ್ರಿಗೆ ಅಭ್ಯಾಸವೂ ಇಲ್ಲ. ಅದು ಆ ನಿರ್ವಹಣಾ ಇದನ್ನು ಹೇಗೆ ನಾವು ಕಾಪಾಡ್ಕೋಬೇಕು, ನಿರ್ವಹಣೆ ಮಾಡ್ಕೋಬೇಕು ಅಂತ ಹಳ್ಳಿಗರಿಗೆ ಅದ್ರದ್ದು ಶಿಕ್ಷಣ ಇಲ್ಲ, ಅದಕ್ಕೆ ಜ್ಞಾನ ಇಲ್ಲ. ಅವರು ಅದು ಇದು ಒಳಕ್ಕೆ ಹಾಕ್ತಾರೆ, ಕಟ್ಕೊಳ್ಳುತ್ತೆ. ಹೇಗೆ ಮಾಡ್ತಾನೆ? ಈಗ ಇತ್ತೀಚೆಗೆ ಇಲ್ಲೇ ಮೈಸೂರು ಪಕ್ಕ ಒಂದು ಹಳ್ಳಿನಲ್ಲಿ UGD ಮಾಡ್ಬಿಟ್ಟು ಬಂದಿದ್ದಾರೆ. ಅದು ಕುಡಿಯೋ ನೀರು ಜೊತೆ ಸೇರಿಬಿಟ್ಟು ಒಬ್ಬ ಮರಣ ಹೊಂದ. ಸೊ ಈಗ ಯಾರು ಹೊಣೆ? ಆ ಕುಟುಂಬಕ್ಕೆ ಯಾರು ಹೊಣೆ?